ಇನ್ನು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಎಫೆಕ್ಟ್ನ ಹಿನ್ನೆಲೆ ಯಾದಗಿರಿಯಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಕೊರತೆ ಕೂಡ ಎದುರಾಗಿದೆ. ವಾಣಿಜ್ಯ ಸಿಲಿಂಡರ್ಗಳ ಕೊರತೆಯ ಹಿನ್ನೆಲೆ ಹೋಟೆಲ್ ಉದ್ಯಮಕ್ಕೆ ಭಾರೀ ಹೊಡೆತ ಉಂಟಾಗಿದೆ. ಹೋಟೆಲ್ ಉದ್ಯಮಕ್ಕೆ ಭಾರೀ ಹೊಡೆತ ಉಂಟಾದ ಹಿನ್ನೆಲೆ ಈಗ ತರಕಾರಿಗಳ ಮಾರಾಟ ಕೂಡ ಕುಸಿದಿದೆ. ಅದೇ ರೀತಿ ಹಲವು ತರಕಾರಿ ದರ ಕೂಡ ಭಾರೀ ಇಳಿಕೆ ಆಗಿದೆ. ಇನ್ನು ತರಕಾರಿ ವ್ಯಾಪಾರಸ್ಥರ ಸಂಕಷ್ಟದಲ್ಲಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿ ಮಾರಾಟವಾಗದ್ದಕ್ಕೆ ತರಕಾರಿ ವ್ಯಾಪಾರಸ್ಥರು ಕೂಡ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಾಣಿಜ್ಯ ಸಿಲಿಂಡರ್ ಕೊರತೆಯಿಂದ ರಸ್ತೆ ಬದಿಯ ತಳ್ಳು ಬಂಡಿಯ ಹೋಟೆಲ್ಗಳು ಸೇರಿದಂತೆ ಹಲವು ಹೋಟೆಲ್ಗಳಿಗೆ ಶಾಕ್ ಎದುರಾಗಿದೆ. ಇದರಿಂದ ತರಕಾರಿ ಬಳಕೆ ಮಾಡಿ ಅಡುಗೆ ಮಾಡುವ ಪ್ರಮಾಣ ಕೂಡ ಕುಸಿದಿದೆ. ಯಾದಗಿರಿಯ ಬಾಲಾಜಿ ಮಂದಿರದ ಮುಂಭಾಗ ತರಕಾರಿ ಮಾರುಕಟ್ಟೆ ಕೇಂದ್ರದಲ್ಲಿ ತರಕಾರಿ ಮಾರಾಟ ಕೂಡ ಕಡಿಮೆ ಆಗಿದೆ. ಅದೇ ರೀತಿ ಟೊಮೆಟೊ, ಈರುಳ್ಳಿ, ಸೌತೆಕಾಯಿ ಸೇರಿದಂತೆ ಹಲವು ಬಗೆಯ ತರಕಾರಿಗಳ ದರ ಕೂಡ ಕುಸಿತವಾಗಿದೆ. ಯಾಕೆಂದರೆ ಈ ಸಿಲಿಂಡರ್ ಸಿಗೋದಕ್ಕೆ ಹೋಟೆಲ್ಗಳು ಬಂದದ್ದು. ಹೋಟೆಲ್ಗಳಲ್ಲಿಯೇ ಹೆಚ್ಚಿನ ತರಕಾರಿ ಸಪ್ಲೈ ಆಗ್ತಾ ಇತ್ತು. ಆದರೆ ಈಗ ಅವೆಲ್ಲವೂ ಕೂಡ ಶಟ್ ಡೌನ್ ಆಗಿರೋ ಕಾರಣ ಇವುಗಳು ಕೂಡ ತರಕಾರಿಗಳ ಬೆಲೆಗಳು ಕೂಡ ಈಗ ಪಾತಾಳಕ್ಕೆ ಕುಸಿತಾ ಇವೆ. ಒಟ್ಟಲ್ಲಿ ಸಿಲಿಂಡರ್ ಇಲ್ಲ ಸಲಾಗ ಕಸ್ಟಮರ್ ಬರ್ತಿಲ್ಲ, ಕಡಿಮೆ ವ್ಯಾಪಾರ ಆಗ್ತಿದೆ. ಮಾಲ್ ಜಾಸ್ತಿ ತೊಂದಂಗೆಲ್ಲ ಮಾಲ್ ಹಂಗೆ ಉಳಿತಿದೆ. ಒಂದು ವೇಳೆ ಬೀದಿ ವ್ಯಾಪಾರಗಳು ಇದ್ದು ಅಂದರೆ ನಮಗೆ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು. ಬೀದಿ ವ್ಯಾಪಾರ ಎಲ್ಲ ಅಂಗಡಿಗಳೆಲ್ಲ ಮುಚ್ಚಾಗಿದೆ. ಹೋಟ್ಲುಗಳು ರೋಡಲ್ಲಿ ಫುಟ್ಪಾತಲ್ಲಿ ಬಜಿ ಇಂಥವೆಲ್ಲ ಮಾರೋ ಅಂಗಡಿಗಳು ಕ್ಲೋಸ್ ಆಗಿದೆ. ಅದಕ್ಕೋಸ್ಕರನೇ ವ್ಯಾಪಾರ ಕಡಿಮೆ ಆಗ್ತಿದೆ. ಆಲ್ಮೋಸ್ಟ್ ಎಲ್ಲವನ್ನು ಕಡಿಮೆ ಆಗಿದೆ ರೇಟ್. ಈಗ ಟೊಮೆಟೊ 10 ರೂಪಾಯಿ ಹಿಂಗೆ ಕೆಜಿ ನಡೆದೆ. ಒಂದು ಬಾಕ್ಸ್ ತೊಗೋಬೇಕಾದ್ರೆ 120-100 ರೂಪಾಯಿ ಒಂದು ಬಾಕ್ಸ್. ಪ್ರತಿಯೊಂದು ತಿರುಪತಿ ದಾಸನಕೆರೆ